ಹಾಯ್ ಫ್ರೆಂಡ್ಸ್, ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ಭಯವನ್ನು ಬಿಡೋದು ಒಂದು ನಿರಂತರ ಪ್ರಕ್ರಿಯೆ, ತಕ್ಷಣಕ್ಕೆ ಆಗುವ ವಿಷಯವಲ್ಲ. ಆದರೆ ಕೆಲವು ಪರಿಣಾಮಕಾರಿ ತಂತ್ರಗಳನ್ನು ಬಳಸಿಕೊಂಡು ಭಯವನ್ನು ಕ್ರಮೇಣವಾಗಿ ಕಡಿಮೆ ಮಾಡಬಹುದು ಮತ್ತು ನಿಯಂತ್ರಿಸಬಹುದು. ಅವುಗಳನ್ನೇ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮೊದಲನೇದು, ಭಯವನ್ನು ಗುರುತಿಸಿ ಮತ್ತು ಅರ್ಥ ಮಾಡ್ಕೊಳ್ಳಿ. ನೀವು ಯಾವುದಕ್ಕಾಗಿ ಎದುರುಕೊಳ್ತಾ ಇದ್ದೀರಾ ನಿರ್ದಿಷ್ಟವಾಗಿ ಗುರುತಿಸಿ ಭಯದ ಮೂಲವನ್ನು ತಿಳಿದುಕೊಳ್ಳಿ. ನಿಮ್ಮ ಭಯ ಎಲ್ಲಿಂದ ಬಂತು? ಬಾಲ್ಯದ ಅನುಭವಗಳ ಅಥವಾ ಆಘಾತಕಾರಿ ಘಟನೆಗಳ ಅಥವಾ ಕೇವಲ ಕಲ್ಪನೆಗಳೇ? ಭಯದ ಮೂಲವನ್ನು ಅರ್ಥ ಮಾಡಿಕೊಳ್ಳೋದ್ರಿಂದ ನೀವು ಈ ಭಯವನ್ನು ಬಿಡೋದಕ್ಕೆ ಮೊದಲ ಹೆಜ್ಜೆಯನ್ನು ಇಡಬಹುದು. ಇನ್ನು ನಿಮ್ಮ ಭಯದ ಬಗ್ಗೆ ನೀವು ಯೋಚನೆ ಮಾಡಿ. ನೀವು ಫ್ರೀಯಾಗಿರುವಂತಹ ಟೈಮ್ನಲ್ಲಿ ಈ ಭಯದಿಂದ ನಿಮಗೆ ಏನಾದರೂ ಲಾಭ ಇದೆಯಾ, ಅಥವಾ ಈ ರೀತಿ ಎದುರುಕೊಳ್ಳೋದ್ರಿಂದ ಭಯಪಡೋದ್ರಿಂದ ನೀವು ಏನೆಲ್ಲ ಕಷ್ಟಗಳನ್ನು ಅನುಭವಿಸ್ತಾ ಇದ್ದೀರಾ ಅನ್ನೋದನ್ನು ನೀವು ಯೋಚನೆ ಮಾಡಿ ಒಂದು ಕ್ಲಾರಿಟಿಗೆ ಬನ್ನಿ. ಇನ್ನು ಎರಡನೆಯದ್ದು, ಭಯಕ್ಕೆ ಪ್ರಶ್ನೆಯನ್ನು ಹಾಕಿ, ಹಾಗೆ ಸವಾಲನ್ನು ಹಾಕಿ. ಯಾಕಂದರೆ ನೀವು ಯಾವುದಾದ್ರೂ ಒಂದು ಕೆಲಸ ಮಾಡಬೇಕಾದ್ರೆ ತುಂಬ ಜನ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾರೆ. ಈ ಕೆಲಸ ಮಾಡಿದ್ರೆ ಏನಾಗ್ಬಿಡುತ್ತೋ, ಏನಾದರೂ ಆಗಿಬಿಟ್ರೆ ಅಂತ ತುಂಬ ಜನ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾರೆ. ಹೀಗಾಗಿ ಏನಾದರೂ ಆಗಲಿ ಮುಂದೆ ನೋಡ್ಕೊಳ್ಳೋಣ ಅಂತ ನೀವು ಅದಕ್ಕೆ ಸವಾಲನ್ನು ಹಾಕಿ. ಇನ್ನು ನೆಗೆಟಿವ್ ಆಲೋಚನೆಗಳನ್ನು ಗುರುತಿಸಿ. ಭಯವು ಹೆಚ್ಚಾಗಿ ನೆಗೆಟಿವ್ ಆಲೋಚನೆಗಳಿಂದ ಉಂಟಾಗುತ್ತೆ. ಆ ಆಲೋಚನೆಗಳನ್ನು ಗುರುತಿಸಿ ಅವುಗಳಿಗೆ ಸವಾಲು ಹಾಕಿ ಅವುಗಳಿಗೆ ಪರ್ಯಾಯವಾದ ಪಾಸಿಟಿವ್ ಆಲೋಚನೆಗಳನ್ನು ಹುಟ್ಟು ಹಾಕಿ. ಏನಾಗುತ್ತದೋ ನೋಡೋಣ ಅನ್ನೋ ಮನೋಭಾವವನ್ನು ಬೆಳೆಸ್ಕೊಳ್ಳಿ. ಅತಿಯಾದ ಯೋಚನೆ ಮತ್ತು ಕೆಟ್ಟದ್ದೇ ಆಗುತ್ತದೆ ಎಂಬ ಭಯವನ್ನು ಬಿಟ್ಟು ಪರಿಸ್ಥಿತಿಯನ್ನು ಎದುರಿಸಲು ಸಿದ್ಧರಾಗಿರಿ ಮತ್ತು ಏನಾಗುತ್ತದೋ ಆಗಲಿ ಮುಂದೆ ನೋಡೋಣ ಅನ್ನೋ ಧೋರಣೆಯನ್ನು ಅಳವಡಿಸ್ಕೊಳ್ಳಿ. ಇನ್ನು ಮೂರನೆಯದ್ದು, ಕ್ರಮೇಣವಾಗಿ ಭಯವನ್ನು ಎದುರಿಸಿ. ಸಣ್ಣ ಹೆಜ್ಜೆಗಳನ್ನು ಇಡಿ. ನಿಮ್ಮ ಭಯವನ್ನು ತಕ್ಷಣಕ್ಕೆ ಎದುರಿಸಲು ಪ್ರಯತ್ನಿಸಬೇಡಿ. ಮೊದಲು ಭಯದ ಸಣ್ಣ ಅಂಶಗಳನ್ನು ಎದುರಿಸಲು ಪ್ರಾರಂಭಿಸಿ. ಎಕ್ಸಾಂಪಲ್ಗೆ, ತುಂಬಾ ಎತ್ತರದ ಪ್ರದೇಶದಿಂದ ಕೆಳಗಡೆ ನೋಡೋದಕ್ಕೆ ಭಯ ಪಡ್ತಾ ಇದ್ರೆ ಅದನ್ನು ಚಿಕ್ಕದಾಗಿ ಮಾಡಿ ನಿಮ್ಮ ಕಾನ್ಫಿಡೆನ್ಸ್ ಅನ್ನ ಹೆಚ್ಚಿಸಿಕೊಳ್ಳಿ. ನಿಮ್ಮನ್ನು ಸಿದ್ಧಪಡಿಸಿಕೊಳ್ಳಿ. ಭಯವನ್ನ ಎದುರಿಸುವ ಮೊದಲು ಮಾನಸಿಕವಾಗಿ ಮತ್ತು ಭಾವನಾತ್ಮಕವಾಗಿ ನಿಮ್ಮನ್ನ ಸಿದ್ಧಪಡಿಸಿಕೊಳ್ಳಿ. ವಿಶ್ರಾಂತಿ ತಂತ್ರಗಳನ್ನು ಅಭ್ಯಾಸ ಮಾಡಿ. ಇನ್ನು ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ನಾನು ಇದನ್ನ ನಿಭಾಯಿಸಬಲ್ಲೆ, ನಾನು ಶಕ್ತಿಶಾಲಿ, ಹೀಗೆ ಪಾಸಿಟಿವ್ ವೈಬ್ಸ್ ಅನ್ನ ಬೆಳೆಸ್ಕೊಳ್ಳಿ. ಇನ್ನು ನಾಲ್ಕನೆಯದು, ವಿಶ್ರಾಂತಿ ತಂತ್ರಗಳನ್ನು ಅಭ್ಯಾಸ ಮಾಡಿ. ಆಳವಾದ ಉಸಿರಾಟ ಅಂದ್ರೆ ಡೀಪ್ ಬ್ರೀತಿಂಗ್. ನಿಧಾನವಾಗಿ ಮತ್ತು ಆಳವಾಗಿ ಉಸಿರಾಡೋದ್ರಿಂದ ನಿಮ್ಮ ದೇಹ ಮತ್ತು ಮನಸ್ಸು ಶಾಂತವಾಗುತ್ತೆ. ಇನ್ನು ಧ್ಯಾನ, ಮೆಡಿಟೇಷನ್. ನಿಯಮಿತ ಧ್ಯಾನವು ನಿಮ್ಮ ಆಲೋಚನೆಗಳನ್ನು ನಿಯಂತ್ರಿಸಲು ಮತ್ತು ಒತ್ತಡವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತೆ. ಹಾಗೆ ಯೋಗವು ದೇಹ ಮತ್ತು ಮನಸ್ಸನ್ನು ಶಾಂತಗೊಳಿಸುತ್ತದೆ ಮತ್ತು ಭಯವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತೆ. ಇನ್ನು ನಿಮ್ಮ ದೇಹದ ವಿವಿಧ ಸ್ನಾಯುಗಳನ್ನು ಬಿಗಿಗೊಳಿಸಿ ನಂತರ ಸಡಿಲಗೊಳಿಸುವುದರಿಂದಲೂ ಒತ್ತಡ ಕಡಿಮೆಯಾಗುತ್ತೆ. ಇನ್ನು ಐದನೆಯದ್ದು, ನಿಮ್ಮನ್ನ ಬೆಂಬಲಿಸುವವರೊಂದಿಗೆ ಹೆಚ್ಚು ಮಾತನಾಡಿ. ಸ್ನೇಹಿತರು ಅಥವಾ ಕುಟುಂಬಸ್ಥರು ನಿಮ್ಮ ಭಯದ ಬಗ್ಗೆ ನಿಮಗೆ ನಂಬಿಕೆ ಇರುವ ಸ್ನೇಹಿತರು ಅಥವಾ ಕುಟುಂಬದ ಸದಸ್ಯರೊಂದಿಗೆ ಹೆಚ್ಚು ಮಾತನಾಡಿ. ಅವರ ಬೆಂಬಲ ಮತ್ತು ಸಲಹೆ ನಿಮಗೆ ಸಹಾಯ ಮಾಡಬಹುದು. ಒಂದು ವೇಳೆ ತೀವ್ರವಾದ ಭಯ ಅಥವಾ ಆತಂಕವಿದ್ರೆ ಡಾಕ್ಟರ್ನ ಸಲಹೆಗಳನ್ನು ಕೂಡ ನೀವು ಪಡೆದುಕೊಳ್ಳಬಹುದು. ಅವರು ನಿಮಗೆ ಭಯವನ್ನು ನಿಭಾಯಿಸಲು ನಿರ್ದಿಷ್ಟ ತಂತ್ರಗಳನ್ನು ಕಲಿಸ್ತಾರೆ. ಇನ್ನು ಆರೋಗ್ಯಕರ ಜೀವನ ಶೈಲಿಯನ್ನ ಕಾಪಾಡಿಕೊಳ್ಳಿ. ಸಮತೋಲನ ಆಹಾರ. ಆರೋಗ್ಯಕರ ಆಹಾರವು ನಿಮ್ಮ ಮನಸ್ಥಿತಿಯನ್ನ ಸುಧಾರಿಸುತ್ತೆ. ಇನ್ನು ನಿಯಮಿತ ವ್ಯಾಯಾಮ. ದೈಹಿಕ ಚಟುವಟಿಕೆಯು ಒತ್ತಡ ಮತ್ತು ಆತಂಕವನ್ನ ಕಡಿಮೆ ಮಾಡಲು ಸಹಾಯ ಮಾಡುತ್ತೆ. ಸಮರ್ಪಕ ನಿದ್ರೆ. ಸಾಕಷ್ಟು ನಿದ್ರೆ ಮಾಡೋದ್ರಿಂದಲೂ ನಿಮ್ಮ ಮಾನಸಿಕ ಆರೋಗ್ಯ ಉತ್ತಮವಾಗುತ್ತೆ. ಇನ್ನು ಆಲ್ಕೋಹಾಲ್ ನಿಯಮಿತಗೊಳಿಸಿ. ಇವು ಆತಂಕವನ್ನ ಹೆಚ್ಚಿಸಬಹುದು. ಇನ್ನು ಪಾಸಿಟಿವ್ ದೃಷ್ಟಿಕೋನವನ್ನ ಬೆಳೆಸ್ಕೊಳ್ಳಿ. ಕೃತಜ್ಞತೆಯನ್ನ ವ್ಯಕ್ತಪಡಿಸಿ. ನಿಮ್ಮ ಜೀವನದಲ್ಲಿರುವ ಒಳ್ಳೆಯ ವಿಷಯಗಳ ಬಗ್ಗೆ ಗಮನಹರಿಸಿ ಮತ್ತು ಕೃತಜ್ಞತೆಯನ್ನ ವ್ಯಕ್ತಪಡಿಸಿ. ಪಾಸಿಟಿವ್ ವಿಷಯಗಳನ್ನು ಓದಿ ಅಥವಾ ನೋಡಿ. ಪ್ರೇರಣಾದಾಯಕ ಪುಸ್ತಕಗಳು ಅಥವಾ ವಿಡಿಯೋಗಳನ್ನು ನೋಡೋದ್ರಿಂದಲೂ ನಿಮ್ಮ ಮನಸ್ಥಿತಿ ಸುಧಾರಿಸುತ್ತೆ. ಇನ್ನು ಎಂಟನೆಯದ್ದು, ತಾಳ್ಮೆಯಿಂದ ಇರಿ. ಭಯವನ್ನು ಬಿಡುವುದು ಸಮಯವನ್ನು ತೆಗೆದುಕೊಳ್ಳುವಂತಹ ಪ್ರಕ್ರಿಯೆ. ನೀವು ನಿಮ್ಮ ಮೇಲೆ ಒತ್ತಡವನ್ನು ಹೇರಬೇಡಿ. ಪ್ರಗತಿಯನ್ನು ಗುರುತಿಸಿ. ಹಿನ್ನಡೆಗಳು ಸಂಭವಿಸಬಹುದು, ಅವುಗಳನ್ನು ಕಲಿಕೆಯ ಅವಕಾಶಗಳಾಗಿ ನೋಡಿ ಮತ್ತು ಮುಂದುವರಿಸಿ. ಇನ್ನು ಒಂಬತ್ತನೆಯದು, ನಿಮ್ಮ ಯಶಸ್ಸನ್ನ ಆಚರಿಸಿ. ನೀವು ಎದುರಿಸಿದ ಸಣ್ಣ ಪುಟ್ಟ ಭಯಗಳಿಗೂ ನಿಮ್ಮನ್ನ ಅಭಿನಂದಿಸಿ. ಇದು ನಿಮ್ಮ ಆತ್ಮ
ವಿಶ್ವಾಸವನ್ನ ಕಾನ್ಫಿಡೆನ್ಸ್ ಅನ್ನ ಹೆಚ್ಚಿಸುತ್ತೆ. ಇನ್ನು ಕೊನೆಯದು ಹೊಸ ಕೌಶಲ್ಯಗಳನ್ನ ಅಂದ್ರೆ ಹೊಸ ಸ್ಕಿಲ್ಗಳನ್ನ ಕಲಿಯಿರಿ. ಹೊಸ ಕೌಶಲ್ಯಗಳನ್ನ ಹೊಸ ವಿಷಯಗಳನ್ನ ಕಲಿಯೋದ್ರಿಂದ ನಿಮ್ಮ ಗಮನವನ್ನ ಭಯದಿಂದ ಬೇರೆ ಕಡೆಗೆ ಸೆಳೆಯಬಹುದು ಮತ್ತು ನಿಮ್ಮ ಕಾನ್ಫಿಡೆನ್ಸ್ ಅನ್ನ ಹೆಚ್ಚಿಸಬಹುದು. ಭಯವನ್ನ ಸಂಪೂರ್ಣವಾಗಿ ತೆಗೆದುಹಾಕಲು ಸಾಧ್ಯವಾಗದೇ ಇದ್ರೂ ಈ ವಿಧಾನವನ್ನ ಬಳಸಿಕೊಂಡು ನೀವು ಭಯವನ್ನ ನಿಯಂತ್ರಿಸಬಹುದು ಮತ್ತು ನಿಮ್ಮ ಜೀವನದ ಗುಣಮಟ್ಟವನ್ನ ಸುಧಾರಿಸಬಹುದು. ಅಗತ್ಯವಿದ್ರೆ ಡಾಕ್ಟರ್ಗಳ ಸಲಹೆಯನ್ನ ಪಡೆಯಲು ಹಿಂಜರಿಬೇಡಿ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ನಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.